ಸರ್ಕಾರಿ ಶಾಲೆಗಳಲ್ಲಿ ಲಾಸ್ಟ್ ಬೆಂಚ್ಗೆ ಕೊನೆ ಹಾಡೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಕೇರಳ ಮಾದರಿಯಲ್ಲೇ ಯು ಶೇಪ್ನಲ್ಲಿ ಕೂರಿಸೋ ವ್ಯವಸ್ಥೆಗೆ ಆಗ್ರಹ ಕೇಳಿಬಂದಿದೆ. ಯೂಶಲಿ ಶಾಲೆಗಳಲ್ಲಿ ಹೇಗಿರುತ್ತೆ, ಒಂದರಿಂದ ಒಂದು ಬೆಂಚ್ ಇರುತ್ತೆ. ಸೊ ಲಾಸ್ಟ್ ಬೆಂಚ್ ಅಂತ ಇರುತ್ತೆ. ಸೊ ಅದಕ್ಕೆ ಇತಿಶ್ರೀ ಹಾಡಿ ಕೇರಳ ಮಾದರಿಯಲ್ಲಿ ಯು ಶೇಪ್ ಮಾಡಬೇಕು ಅಂತ ಆಗ್ರಹ ಬಂದಿದೆ. ಸಿದ್ದರಾಮಯ್ಯ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆಯಲಾಗಿದೆ. ಕೇರಳದ ಶಾಲೆಗಳಲ್ಲಿ ಯು ಶೇಪ್ ಕೂರಿಸೋ ಪ್ಲಾನ್ ಯಶಸ್ವಿಯಾಗಿದೆ. ಸೊ ಅದೇ ವಿಧಾನವನ್ನು ಕರ್ನಾಟಕದ ಶಾಲೆಗಳಲ್ಲೂ ಕೂಡ ತಗೊಂಡು ಬನ್ನಿ ಅಂತ ಒತ್ತಾಯ ಮಾಡಲಾಗ್ತಿದೆ. ಮಕ್ಕಳ ಹಕ್ಕುಗಳ ಹೋರಾಟಗಾರರಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಲಾಗಿದೆ. ಶಿಕ್ಷಣ ಇಲಾಖೆಗೂ ಕೂಡ ಮಕ್ಕಳ ಹಕ್ಕುಗಳ ಆಯೋಗ ಮನವಿ ಪತ್ರವನ್ನು ಬರೆದಿದೆ. ಯಾಕಂದ್ರೆ ಯೂಶಲಿ ಹೇಳ್ತೀವಿ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಬೆಂಚಲ್ಲಿ ಕೂರಿಸಿದ್ರೆ ಏನೋ ಒಂದು ರೀತಿಯಾದಂತಹ ಅಸಮಾಧಾನ. ಸೊ ಹಾಗಾಗಿ ಅದು ಯಾವುದೂ ಇರೋದಂಗೆ ಲಾಸ್ಟ್ ಬೆಂಚ್ ಅನ್ನೋ ಕಾನ್ಸೆಪ್ಟೇ ಇಲ್ಲದೆ ಇರೋ ಥರ ಸೊ ಯು ಶೇಪ್ ಮಾದರಿಯಲ್ಲಿ ಕೂರಿಸುವಂಥ ವ್ಯವಸ್ಥೆ ಮಾಡಬೇಕು. ಅರ್ಧ ವೃತ್ತಾಕಾರದಲ್ಲಿ ಮಕ್ಕಳನ್ನ ಕೂರೋ ವ್ಯವಸ್ಥೆ ಆಗಬೇಕು. ಆಗ ಚೆನ್ನಾಗಿರುತ್ತೆ. ಯಾಕೆಂದರೆ ಕೇರಳದಲ್ಲಿ ಈ ಮಾದರಿ ಯಶಸ್ವಿ ಆಗಿದೆ ಅಂತ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಪತ್ರವನ್ನು ಬರೆದಿದೆ. ನೋಡಿ, ಲಾಸ್ಟ್ ಬೆಂಚು ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಆದರೆ ತುಂಬ ಬ್ರಿಲಿಯಂಟ್ಗಳು, ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಆದರೆ ಬ್ರಿಲಿಯಂಟ್ ಅಲ್ಲ ಅನ್ನೋವಂಥ ಒಂದಷ್ಟು ಅದು ಎಲ್ಲ ಒಂದು ಮಾತುಗಳಿಗೂ ಅಥವಾ ಆ ಲಾಸ್ಟ್ ಬೆಂಚ್ ಫಸ್ಟ್ ಬೆಂಚ್ ಅನ್ನೋ ಸಂಸ್ಕಾರಕ್ಕೂ ಒಂದು ಆ ಪದ್ಧತಿಗೆ ಒಂದು ತಿಲಾಂಜಲಿ ಹಾಡಬೇಕು ಅಂದರೆ ಯು ಶೇಪ್ ಅರ್ಧ ವೃತ್ತಾಕಾರದಲ್ಲಿ ಮಕ್ಕಳನ್ನ ಕೂರಿಸ್ಬೇಕು. ಕೇರಳದಲ್ಲಿ ಇದು ಸಕ್ಸಸ್ ಆಗಿದೆ ಅಂತ ಮಕ್ಕಳ ಹಕ್ಕುಗಳ ಆಯೋಗ ಪತ್ರವನ್ನು ಬರೆದಿದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಕೇರಳದಲ್ಲಿ ಏನು ಯು ಶೇಪ್ ಪದ್ಧತಿ ಇದೆ, ಮಕ್ಕಳನ್ನ ಶಾಲೆಗಳಲ್ಲಿ ಯು ಶೇಪ್ ಪದ್ಧತಿಯಲ್ಲಿ ಕೂರಿಸುವಂಥ ಪದ್ಧತಿ, ಅದನ್ನು ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲೂ ಕೂಡ ತರಬೇಕು ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ. ಸದ್ಯ ಇದರ ಬಗ್ಗೆ ಏನು ಡಿಸಿಷನ್ ಏನಾದ್ರು ತಗೊಂಡಿದ್ದಾರಾ ಅಥವಾ ಇನ್ನು ಯಾವ ಹಂತದಲ್ಲಿದೆ ಈ ಒಂದು ವಿಚಾರ? ಸಿಂಧೂರ, ಏನೀಗ ರಾಜ್ಯದಲ್ಲಿ ಅಂದರೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅಂದರೆ ಶಿಕ್ಷಕರು ಪಾಠ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳು ಫಸ್ಟ್ ಬೆಂಚು ಸ್ಟೂಡೆಂಟು, ಮಿಡಲ್ ಬೆಂಚು ಮತ್ತು ಲಾಸ್ಟ್ ಬೆಂಚು, ಫಸ್ಟ್ ಬೆಂಚ್ ಸ್ಟೂಡೆಂಟು ಮತ್ತು ಲಾಸ್ಟ್ ಬೆಂಚ್ ಸ್ಟೂಡೆಂಟು ಅಂತೇಳಿ ಇರ್ತಾರೆ. ಅವ್ರಿಗೆಲ್ಲ ಒಂದು ಕಡೆ ತಾರತಮ್ಯ ಆಗುತ್ತೆ. ಫಸ್ಟ್ ಬೆಂಚ್ ಸ್ಟೂಡೆಂಟು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಬೇಗ ಪಾಠ ಅರ್ಥ ಆಗುತ್ತೆ, ಅರಿವಾಗುತ್ತೆ. ಲಾಸ್ಟ್ ಬೆಂಚ್ ಸ್ಟೂಡೆಂಟು ಬಂದ ಪುಟ್ಟ ಓದ ಪುಟ್ಟ ಅನ್ನೋ ರೀತಿ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಈ ರೀತಿ ಆಗ್ತಾ ಇದೆ. ಸೊ ಹೀಗಾಗಿ ಇದಕ್ಕೆ ಅಂದರೆ ಕೇರಳ ಮಾದರಿಯಲ್ಲಿ ಯು ಶೇಪ್ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಪಾಠವನ್ನು ಕೇಳ್ತಿದ್ದಾರೆ. ಸೊ ಅದರಂತೆ ಅಂದರೆ ಯು ಶೇಪ್ ಮಾದರಿಯಲ್ಲಿ ಕೂರಿಸಿದ್ರೆ ಮಕ್ಕಳು ಅಂದರೆ ಶಿಕ್ಷಕರಿಗೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ದೃಷ್ಟಿಯಲ್ಲಿ ಕಾಣ್ತಾರೆ, ಯಾವುದೇ ತಾರತಮ್ಯ ಇರೋದಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಶಾಲೆಗಳಲ್ಲಿ ಈ ರೀತಿ ಯು ಆಕಾರದಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸಿ ಶಿಕ್ಷಕರು ಪಾಠ ಮಾಡುವಂಥ ಪದ್ಧತಿಯನ್ನು ತರಬೇಕು ಅಂತೇಳಿ ಈಗಾಗಲೇ ಏನು ಮಕ್ಕಳ ಹಕ್ಕುಗಳ ಆಯೋಗ ಏನು ಹೋರಾಟಗಾರರಿದ್ದಾರೆ ಅವರು ಈಗಾಗಲೇ CM ಸಿದ್ದರಾಮಯ್ಯಗೆ ಮತ್ತು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪಗೂ ಕೂಡ ಈಗಾಗಲೇ ಪತ್ರವನ್ನು ಬರೆದು ಈ ರೀತಿ ಮನವಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿಗಳು ಪಾಠ ಕೇಳುವಂಥ ಸಂದರ್ಭದಲ್ಲಿ ಯು ಆಕಾರದಲ್ಲಿ ಕೂರಿಸಿ ಪಾಠವನ್ನು ಹೇಳ್ಕೊಟ್ರೆ ಯಾವುದೇ ತಾರತಮ್ಯ ಇರಲ್ಲ, ಎಲ್ಲ ಶಿಕ್ಷಕರಿಗೂ ಒಂದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಒಂದೇ ದೃಷ್ಟಿಯಲ್ಲಿ ಕಾಣ್ತಾರೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸರ್ಕಾರ ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡುತ್ತೆ, ಇದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಮುಂದಿನ ದಿನಗಳು ಕಾದು ನೋಡಬೇಕಾಗುತ್ತೆ. ಸಿಂಧೂರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್.